ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ ವಿಷಯಗಳು, ಆಲೋಚನೆಗಳು, ಈ ವಾಸ್ತವಿಕ ಬದುಕಿನ ಕೆಲವು 5 ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಸಾಮಾಜಿಕ ಜೀವನದ ಜನರ ಕೆಲವು ವಿಚಾರಗಳನ್ನು ಯಾವ ರೀತಿ ಇದೆ, ಯಾವ ರೀತಿ ಆಗ್ತಾ ಇದೆ, ಬದಲಾಗ್ತಾ ಇದೆ, ಇವುಗಳ ಮೇಲೆ ಕೆಲವು ಮಹತ್ವಪೂರ್ಣಂತ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿವರೆಗೆ ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ಅವುಗಳ ಈ ಸಾಮಾಜಿಕ ಬದುಕಿನ ಕೆಲವು ವಿಷಯಗಳನ್ನ ಹೇಳಿದ್ದೇನೆ. ಹಣ ನಿನ್ನ ಜೀವನದಲ್ಲಿ ಏನು ಸಾಧಿಸಿ ಏನು ಮಾಡಬೇಕಾಗಿದೆ. ನೀನು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಬರೀ ಕತ್ತಲೆ ಇರುವಾಗ ಅಧಿಕಾರದ ಬೆಲೆ ಯಾಕೆ? ನೀನು ಎಷ್ಟೇ ಸಂಪಾದನೆ ಮಾಡಿದರು, ಅನ್ಯಾಯದಿಂದ ಸಂಪಾದಿಸಿದರು, ಅದು ಕೊನೆಗೆ ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ಅದಕ್ಕಾಗಿ ಜೀವನದಲ್ಲಿ ಪಾಪದ ಭಾರ, ಪಾಪದ ತೂಕ ಹೆಚ್ಚಾಗುವಂತೆ ಯಾವತ್ತೂ ಸಂಪಾದನೆ ಮಾಡಬೇಡ. ಸಾಲದ ಹೊರೆ ಹೆಚ್ಚಾಗುವಂತೆ ದುಂದು ವೆಚ್ಚ ಮಾಡಬೇಡ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ಮನಸ್ಸಿಗೆ ಬಂದಂತೆ ಯಾವತ್ತೂ ಅತಿಯಾಗಿ ತಿನ್ನಬೇಡ. ಜಗಳಗಳು ಹುಟ್ಟಿಕೊಳ್ಳುವ ಹಾಗೆ ಅನರ್ಥವಾಗಿ ಯಾವತ್ತೂ ಮಾತನಾಡಬೇಡ. ವಿಪರೀತ ಯೋಚಿಸುವುದರಿಂದ ಚಿಂತೆಗಳು ಹೆಚ್ಚಿಗೆ ಆಗುತ್ತವೆ. ನಿನ್ನ ಲಾಭಕ್ಕಾಗಿ ಬೇರೊಬ್ಬರಿಗೆ ಒಪ್ಪಿಸಿಕೊಳ್ಳಬೇಡ. ಕೊನೆಗೆ ನಿನಗೂ ಅದೇ ಕಾಲ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ನೀನು ಹೇಗೆ ನಡೆದುಕೊಳ್ಳುತ್ತೀಯೋ ಹಾಗೆ ನಡೆದುಕೊಂಡು ಬರ್ತದೆ. ನಿನ್ನ ಕರ್ಮ ಹೇಗಿರ್ತದೆಯೋ ನಿನ್ನ ಜೀವನ ಹಾಗೆ ನಡೀತದೆ. ಈ ಕಲಿಯುಗದಲ್ಲಿ ನೀ ಮಾಡಿದ ಪಾಪ ನೀನೆ ಕಳಬೇಕು. ಬಲಗೈಯಿಂದ ಮಾಡಿದ ಪಾಪವು ಎಡಗೈಯಿಂದ ಕಳೆದು ಹೋಗುತ್ತೆ. ಇದು ಈಗಿನ ಕಲಿಯುಗದ ವಾಸ್ತವಿಕ ಸತ್ಯವೂ ಕೂಡ. ಕೈ ಹಾಗಲಕಾಯಿ ಅಂದ್ರೆ ಕರಿಲಾ ಅಂತ ಕರೀತಾರೆ ಹಿಂದಿಯಲ್ಲಿ. ನೀವು ಅದಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರೆ ಅದು ಸಿಹಿ ಆಗುತ್ತಾನೆ? ಸಿಹಿ ಆಗೋದಿಲ್ಲ. ಅದು ಕೈನೇ ಇರ್ತದೆ. ಯಾಕಂದ್ರೆ ಅದರ ಮೂಲ ಕೈನೇ. ಈ ಸಮಾಜದಲ್ಲಿ ಕೆಲ ಜನರು ಹಾಗೆ ಇರ್ತಾರ. ಸುಳ್ಳು, ಮೋಸ, ವಂಚನೆ ಇವುಗಳನ್ನು ಮೊದಲಿಂದಲೇ ಬಂದಿರ್ತಾವ. ಅವ್ರಿಗೆ ನೀವು ಎಷ್ಟೇ ತಿದ್ದಿದರು, ನೀವು ಎಷ್ಟೇ ತಿಳಿಸಿ ಹೇಳಿದರು, ಅವರು ಅವರಲ್ಲಿದ್ದ ಕೆಟ್ಟ ಗುಣ ಯಾವುದೇ ಕಾರಣಕ್ಕೂ ಬೇಡ. ಬಂಧುಗಳಾಗಲಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಆಗದ ಸಂಬಂಧಿಕರಾಗಲಿ, ಬಂಧುಗಳಾಗಲಿ, ನಮ್ಮ ಅವಶ್ಯಕತೆಗೆ ಇದ್ದಾಗ ಸಿಗದ ವಸ್ತುಗಳೇ ಆಗಲಿ, ಸರಿಯಾದ ಸಮಯಕ್ಕೆ ಆಗದ ಸಂಬಂಧವಾಗಲಿ, ನಮಗೆ ಕಷ್ಟ ಬಂದಾಗ ಅದಕ್ಕೆ ಸ್ಪಂದಿಸದ ಗೆಳೆಯರಾಗಲಿ, ಫಲ ಕೊಡದ ಮರದಲ್ಲಿ ಹಣ್ಣು ಹೊಡಿಸಿದಂತೆ. ನೀನು ಈ ಪ್ರಪಂಚದ ಯಾವ ಜಾಗದಲ್ಲಿ ಇರು, ಯಾವ ಸ್ಥಳದಲ್ಲಿ ಇರು, ಯಾವ ಮೂಲೆಯಲ್ಲಾದರೂ ಇರು, ಆದರೆ ಸಂಸ್ಕೃತಿ, ಸಂಸ್ಕಾರ, ನಡೆ ನುಡಿ ಇವುಗಳನ್ನು ಮರೆತು ಬಿಡದಿರು. ಸಂಸ್ಕಾರದಲ್ಲಿ ನಡೀತಾ ಇರಬೇಕು. ಜೀವನದಲ್ಲಿ ಸಂಸ್ಕಾರ ದೊಡ್ಡದು. ನಿನ್ನ ನಡೆ ನುಡಿಯಲ್ಲಿ ನೀನು ಹೇಗೆ ಅಂತ ಗೊತ್ತಾಗುವುದು ನಿನ್ನ ಸಂಸ್ಕಾರ.
ಮನುಷ್ಯನ ಸಂಸ್ಕೃತಿ, ಸಂಸ್ಕಾರ, ನಡೆ ನುಡಿ, ಗುರು ಹಿರಿಯರಿಗೆ ಗೌರವ, ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಮನಸ್ಸು, ವಿಚಾರ, ಕರ್ಮ, ಸ್ವಭಾವ, ನಿಯತ್ತು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಗುಣ, ಇವುಗಳಿಂದ ಶ್ರೀಮಂತನಾಗಿರ್ಬೇಕು. ಹಣದಿಂದ, ಆಸ್ತಿ ಅಂತಸ್ತಿಲ್ಲ. ನಿನ್ನ ಹತ್ರ ಕೋಟಿ ಇದ್ದರೂ ಏನು ಉಪಯೋಗ ಬರಲ್ಲ. ನಿನ್ನಲ್ಲಿ ಸಹಾಯ ಮಾಡೋ ಗುಣ ಇಲ್ಲಂದ್ರೆ ನಿನ್ನ ಹತ್ರ ಕೋಟಿ ಇದ್ರೂ ನೀನು ಸತ್ತಾಗೇನು ಜೊತೆಲಿ ತೊಗೊಂಡು ಹೋಗ್ತೀಯ? ಇಲ್ಲ. ಇರಷ್ಟು ದಿನ ನೆಮ್ಮದಿಯಿಂದ ನಾಲ್ಕು ಜನಕ್ಕೆ ನಿನ್ನ ಸಹಾಯ ಆಗೋದು, ಅದೇ ನಿಜವಾದ ಜೀವನ. ನಿನ್ನ ಕೈಯಾಗ ನಿನ್ನ ಬೆರಳಿನಲ್ಲಿ 10 ಬೆರಳಿಗೆ 10 ಬಂಗಾರದ ಉಂಗುರ ಹಾಕೊಂಡಾಗ ನೀನು ದೊಡ್ಡ ಶ್ರೀಮಂತ ಇಲ್ಲ. ಊರಾಗ 10 ಎಕರೆ ಜಮೀನದ ಅಂತ ಹೇಳಿ ಎದಿ ಉಬ್ಬಸ್ಕೋಣೆ ಊರೆಲ್ಲ ತಿರುಗ್ತಾ ಇದ್ರೆ ನೀನೊಬ್ಬ ದೊಡ್ಡ ಶ್ರೀಮಂತ ಅಲ್ಲ, ಆಗಲ್ಲ. ಹಸಿದವನಿಗೆ ಊಟ, ನೀರಡಿಸಿ ಬಂದವನಿಗೆ ಒಂದು ಗ್ಲಾಸ್ ನೀರು, ಕಷ್ಟದ ಕಾಲಕ್ಕೆ ಕೈಲಾದರೂ ಸಹಾಯ ಮಾಡಿ, ಅದೇ ದೊಡ್ಡ ಶ್ರೀಮಂತ. ಅದನ್ನೇ ದೊಡ್ಡ ಶ್ರೀಮಂತಿಕೆ. ಹಣದಿಂದಲೇ ಶ್ರೀಮಂತ ಅಲ್ಲ, ಗುಣದಿಂದ ಶ್ರೀಮಂತ ಇರ್ಬೇಕು. ಮನಸ್ಸು ಒಂದು ಕನ್ನಡಿ ತರ, ಒಡೆದು ಹೋಗಬಾರದು. ಒಮ್ಮೆ ಒಡೆದರೆ ಪುನಃ ಮೊದಲಿನ ತರ ಇರಲ್ಲ. ಇಲ್ಲಿ ಎಲ್ಲೇ ಇದ್ದರೂ ಪರವಾಗಿಲ್ಲ, ಆದ್ರೆ ಜನರ ನಡುವೆ ಹೇಗೆ ಇರಬೇಕು ಅಂತ ಕಲಿತುಕೊಳ್ಳಬೇಕು. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಅವಶ್ಯಕತೆಗಿಂತ ಹೆಚ್ಚಿಗೆ ಸಿಕ್ಕರೆ ನಿಮ್ಮ ಬೆಲೆ ನೀವೇ ಕಳ್ಕೊಳ್ತೀರಿ. ಈ ಸ್ವಾರ್ಥದ ಜಗತ್ತಿನಲ್ಲಿ ಕಲಿಯುಗದ ಸತ್ಯ ಏನಂದ್ರೆ, ಇಲ್ಲಿ ಎಲ್ಲರೂ ನಮ್ಮವರೇ ಅನ್ನೋದು ಬರೀ ಹೊತ್ತು ಭ್ರಮೆ ಮಾತ್ರ. ಇಲ್ಲಿ ಯಾರಿಗೆ ಯಾರು ಆಗಲ್ಲ, ಅದೆಲ್ಲ ಮುಗಿದ ಕತೆ. ಹಿಂದೆ ಒಂದು ಕಾಲದಲ್ಲಿ ಹಣಕ್ಕಿಂತ ಗುಣಕ್ಕೆ ಹೆಚ್ಚು ಬೆಲೆ ಇತ್ತು. ಆದ್ರೆ ಕಾಲ ಬದಲಾಗಿದೆ, ಗುಣಕ್ಕಿಂತ ಹಣಕ್ಕೆ ಹೆಚ್ಚು ಬೆಲೆ ಇದೆ. ಇದು ಕಲಿಯುಗದಲ್ಲಿ. ನಮ್ಮವರು ಅನ್ನೋದು ಭ್ರಮೆ ಅಷ್ಟೆ. ನಾನು ನಂದು ಅನ್ನೋದು ಸ್ವಾರ್ಥ. ಅವರು ನನ್ನೋರು ಎಂಬುದು ಶುದ್ಧ ಸುಳ್ಳು. ನೀನು ನಿನಗಾಗಿ ನಿನಗೋಸ್ಕರ ಎಂಬುದೇ ಸತ್ಯ. ಅದಕ್ಕಾಗಿ ಇಲ್ಲಿ ಕಲಿಯುಗದಲ್ಲಿ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ನಿಜವಾದ ಜೀವನ. ಯಾರ ಮೇಲೆ ಅವಲಂಬಿತನಾಗಬಾರದು, ಯಾರಿಗೆ ಯಾರು ನೋಡಲ್ಲ. ಒಡ ಹುಟ್ಟಿದವರೇ ನೋಡಲ್ಲ ಅಂದ್ಮೇಲೆ ಸಮಾಜನ ಯಾರು ನೋಡ್ತಾರೆ? ಅದಕ್ಕೆ ಹೇಳ್ತಾರೆ, ಬರುವಾಗ ಬೆತ್ತಲೆ ಹೋಗುವ ಬೆತ್ತಲೆ, ನಡುವೆ ಕತ್ತಲೆ. ಯಾರಿಗೆ ಯಾರು ಆಗಲ್ಲ ಇಲ್ಲಿ. ಜೀವನದಲ್ಲಿ ಕೆಲವೊಂದು ಸಲ ನಾವು ಮೂರ್ಖರಾಗ್ತೇವೆ. ಅದು ಹೇಗಂದ್ರ, ಇಲ್ಲಿ ಕೆಲವು ಜನರು ಮೇಲ್ನೋಟಕ್ಕೆ ಇಷ್ಟಪಟ್ಟವರಂತೆ ನಡೆದುಕೊಳ್ತಾರ. ನಾವು ತಿಳಿದುಕೊಳ್ತೇವೆ ಇವರು ನಮ್ಮನ್ನು ತುಂಬಾ ಗೌರವದಿಂದ ಪ್ರೀತಿಯಿಂದ ನೋಡ್ತಾರ. ಈಗಿನ ಜನರ ಭಾವನೆಗಳು, ವಿಚಾರಗಳು ಹೇಗೆಂದರೆ ಗೋಧಿ ಮುಚ್ಚಿದ ಬೆಂಕಿ ಅಂತ ಹೇಳ್ತಾರೆ. ನೋಡುವುದಕ್ಕೆ ಬೂದಿನೇ ಕಾಣುತ್ತದೆ, ಆದರೆ ಅದರಲ್ಲಿ ಕೈ ಹಾಕಿದಾಗ ಮಾತ್ರ ಗೊತ್ತಾಗೋದು ಬೆಂಕಿ ಇದೆ ಅಂತ. ಹಾಗೆ ಈಗಿನ ಜನರು ನೋಡುವುದಕ್ಕೆ ತುಂಬಾನೇ ಸಾಫ್ಟ್ ಕಾಣ್ತಾರೆ, ತುಂಬಾ ಒಳ್ಳೆ ಮನುಷ್ಯ ಕಾಣ್ತಾನೆ, ತುಂಬಾ ಸಭ್ಯತೆ ಅಂತ ಕಂಡರು ಅವರು ಆ ತರ ಇರಲ್ಲ. ಅವರ ಸಭ್ಯತೆ, ಅವರ ವಿಚಾರಗಳೇ, ಅವರ ಮನಸ್ಸೇ ಬೇರೆ ಆಗಿರ್ತದೆ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ನಾವು ಅತಿಯಾದ ನಂಬಿಕೆ ಇಟ್ಟವ್ರೆ ನಾವೇ ದಡ್ಡರು. ಇಲ್ಲಿ ಸಮಾಜದಲ್ಲಿ ಕೆಲವು ಜನರಿಗೆ ಸಹಾಯ ಸಹಕಾರ ಮಾಡುವ ಗುಣ ಇರ್ತದೆ, ಇನ್ನು ಕೆಲವರಿಗೆ ಈ ಗುಣ ಇರಲ್ಲ. ಕೆಲವರಿಗೆ ಸಹಾಯ ಮಾಡುವ ಮನಸ್ಸಿಗೆ ಸಹಾಯ ಮಾಡಲು ಏನೂ ಇರಲ್ಲ, ಆದ್ರೆ ಎಲ್ಲ ಇದ್ದವರಿಗೆ ಸಹಾಯ ಮಾಡುವ ಮನಸ್ಸೇ ಇರಲ್ಲ. ಏನು ಮಾಡೋದು? ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಕಷ್ಟದಲ್ಲಿದ್ದಾಗ, ಸಮಸ್ಯೆದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಮತ್ತೆ ನಮಗೆ ನಮ್ಮ ಮುಖದಲ್ಲಿ ನಗು ತಂದವರನ್ನು ಯಾವತ್ತೂ ಮರೆಯಬಾರದು.
ಹಾಗೆಯೇ ನಮಗೆ ಬಂದಂತ ಕಷ್ಟ ನೋಡಿ ಕಡೆಗಣಿಸಿ ದೂರ ತಳೆದವ್ರನ್ನ ಯಾವತ್ತು ನೆನೆಬಾರದು. ಮರ್ತು ಬಿಡಕು ಅಂತ ಜನಕ್ಕೆ. ನಮಗೆ ನೋಡಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ನಾವೇನ್ ಮಾಡ್ಬೇಕು? ಕಷ್ಟದ ಕಾಲಕ್ಕೆ ಆದವನೇ ನಿಜವಾದ ಗೆಳೆಯ. ಕಷ್ಟದಲ್ಲಿ ಆಗಿಲ್ಲ ಅಂದ್ರೆ ಅವನು ಯಾವನೇ ಇರ್ಲಿ, ಸಂಬಂಧಕ್ಕೆ ಇರ್ಲಿ, ಬಂಧು ಇರ್ಲಿ, ಅಣ್ಣ ಇರ್ಲಿ, ತಮ್ಮ ಇಲ್ಲ, ನಡಿ ಅಷ್ಟೇ. ಮರ್ತು ಬಿಡ್ಬೇಕಂತ ಜನಕ್ಕೆ. ಇಲ್ಲಿ ಮನುಷ್ಯನ ದಿನದ 24 ಗಂಟೆಗಳಲ್ಲಿ ತನ್ನ ಸಂಸಾರದ ಬಗ್ಗೆ ಅದೆಷ್ಟು ಸಲ ನೆನೆಸಿಕೊಳ್ಳುತ್ತಾನೋ, ಕಷ್ಟ ಸುಖದ ಬಗ್ಗೆ ವಿಚಾರ ಮಾಡುತ್ತಾನೋ. ಇಷ್ಟೆಲ್ಲ ವಿಚಾರ ಮಾಡಿದರು, ಕಷ್ಟಪಟ್ಟು ಸಂಪಾದನೆ ನಡೆಸಿದರು, ಸಂಸಾರ ನಡೆಸಿದರು, ಹಿಂದೆ ದುಡಿಯದೆ ಇರುವಾಗ ಮಾತನಾಡಿಸುವುದಕ್ಕೆ ಎಲ್ಲರೂ ಮುಂದೆ. ಈ ಜಗತ್ತೇ ಹೀಗೆ. ಸಿಗುತ್ತಿರುವಾಗ ಎಲ್ಲರೂ ಹತ್ತಿರ ಹತ್ತಿರ, ಸಿಗದೇ ಇರುವಾಗ ಎಲ್ಲರೂ ಅಂತರ ಅಂತಾರೆ. ಈ ಜಗವೇ ಈ ತರ. ಆದರೂ ಅವನಿಗೆ ಯಾರೂ ಇಲ್ಲ. ಒಂದು ದಿನ ಬಿಸಿಲಿನಲ್ಲಿ ಹೋಗುತ್ತಿರುವಾಗ ತನ್ನ ನೆರಳು ಅವನ ಜೊತೆಯಲ್ಲಿ ಬರುತ್ತಿರುವಾಗ ಆ ದಿನ ನೆರಳಿಗೆ ಆ ಮನುಷ್ಯ ಕೇಳಿದ, ಓ ನೆರಳೆ, ನನ್ನ ಹಿಂದೆ ಹಿಂದೆ ಯಾಕೆ ಬರ್ತೀಯ ಅಂತ. ಅದಕ್ಕೆ ನೆರಳು ನಗುತ್ತಾ ಉತ್ತರ ಕೊಟ್ಟಿತ್ತು, ಏನಪ್ಪ, ಯಾರು ಇದ್ದಾರೆ ನಿನ್ನ ಜೊತೆಯಲ್ಲಿ, ಕೊನೆಗೆ ನಾನಾದರೂ ಇದ್ದೀನಿ ಅಲ್ಲ ನಿನ್ನ ಜೊತೆಯಲ್ಲಿ ಅಂತ ಉತ್ತರ ಕೊಟ್ಟಿತ್ತು. ಆದ್ರೆ ಅಟ್ಲೀಸ್ಟ್ ಯಾರೂ ಇರ್ಲಿಲ್ಲ ಅಂದ್ರೆ ತನ್ನ ಸ್ವಂತ ನೆರಳಾದರೂ ಹಿಂದಿದ್ದೇ ಇರ್ತದೆ. ಹಣ, ನಿನ್ನ ತಂದೆ ತಾಯಿಯವರು ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಕೂಡಿಟ್ಟ ಹಣದಲ್ಲಿ ಶ್ರೀಮಂತಿಕೆ ಜೀವನ ನಡೆಸುವುದು ಅದು ಶ್ರೀಮಂತಿಕೆನೇ ಅಲ್ಲ. ಅದು ಶ್ರೀಮಂತಿಕೆ ಅಲ್ಲ. ಸ್ವತಃ ನಿನ್ನ ಸಂಪಾದನೆ ಮೇಲೆ ಶ್ರೀಮಂತಿಕೆ ನಡೆಸುವುದು ಅದು ಶ್ರೀಮಂತಿಕೆ. ಕಷ್ಟಪಟ್ಟು ದುಡಿದು ತಂದೆ ತಾಯಿಯವರನ್ನು ಸಾಕುವನೇ ನಿಜವಾದ ಶ್ರೀಮಂತ. ಕಷ್ಟಪಟ್ಟು ದುಡಿದು ಪಡಿರಿ, ಮುಂದಕ್ಕೆ ನೋಡಿರಿ, ಇದೇ ಜೀವನ ಕಡೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಧನ್ಯವಾದಗಳು.